ರವರೇ, ಅನ್ಸಾರ್ ರವರೇ, ರವಿಕಾಲ್ ರವರೇ, ರಿಯಾಜ್ ರವರೇ, ದಯಾನಂದ್ ರವರೇ, ಪುಷ್ಪ ಭಂಡಾರಿ ಅವರೇ, ಇಕ್ಬಾಲ್ ಇನೋರೆ ಅವರೇ, ಶ್ರೀಮತಿ ಕತಿಜಮ್ಮರವರೇ, ಚಂದ್ರವತಿಯವರೇ, ನಮ್ಮ ಪದ್ಮಭೂಷಣ ಆಜಬ್ಬರವರೇ ಹಾಗೂ ಅಭಿವೃದ್ಧಿ ಅಧಿಕಾರಿಯವರೇ, ನಾಗರಾಜ್ ಅವರೇ, ಬೋಲಿಯಾರ್ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಸಕೂರ್ ರವರೇ, ಅದೇ ರೀತಿ ನಮ್ಮ ಗ್ರಾಮದ ಎಲ್ಲ ಹಿರಿಯರೇ, ಪ್ರಭಾಕರ್ ಶೆಟ್ರೆ, ಸುರೇಶ್ ಶೆಟ್ರೆ, ಮೋನಕನವರೇ, ಉಗ್ಗ ಪೂಜಾರಿ ಅವರೇ, ಇಸ್ಮಾಯಿಲ್ ರವರೇ, ಹುಸೇನಕರವರೇ, ಅಮೀದ್ ಕಣ್ಣೂರವರೇ, ಅದ್ರೂಂಜಿರವರೇ, ನಮ್ಮ ಆರೋಗ್ಯ ಇಲಾಖೆಯ ಡಾಕ್ಟರಾದ ಸುನೀತಾ ಮೇಡಮ್ರವರೇ, ಎಲ್ಲ ಗ್ರಾಮದ ಹಿರಿಯರೇ, ಯುವಕರೇ, ವಿದ್ಯಾರ್ಥಿಗಳೇ, ಪೋಷಕರೇ, ಮಕ್ಕಳೇ, ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಎಲ್ಲವನ್ನು ನಮ್ಮ ಅಧ್ಯಕ್ಷರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದರು. ಇವತ್ತು ಖಂಡಿತವಾಗಿ ನಮ್ಮ ಪಾವೂರು ಗ್ರಾಮಕ್ಕೆ 7 ತಾರೀಕು ಇದು ಮರೆಯಲಾದ ಒಂದು ದಿವಸ. ಇಲ್ಲಿ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ನನಗೆ ಸಂಪೂರ್ಣ ಸಹಕಾರ ಕೊಟ್ಟು ನಿಮ್ಮ ಒಂದು ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಒಂದೆರಡು ಮಾತಾಡಲಿಕ್ಕೂ ಸಹ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ಖಂಡಿತವಾಗಿ ಇಲ್ಲಿ ಯಾವುದೇ ಒಂದು ಅಧಿಕಾರ ಇಲ್ಲದ ಒಂದು ವ್ಯಕ್ತಿಯಾಗಿದ್ದೇನೆ. ನಂದು ಯಾವುದು ಅಧಿಕಾರ ನನ್ನಲ್ಲಿಲ್ಲ. ಆದರೆ ನನ್ನ ಗ್ರಾಮದ ಜನತೆ, ಪಂಚಾಯತಿನ ಅಧ್ಯಕ್ಷರು, ಸರ್ವ ಸದಸ್ಯರು, ಈ ಗ್ರಾಮದ ಎಲ್ಲ ಜಾತಿ ಧರ್ಮದವರು ನನಗೆ ಇಟ್ಟಂಥ ಆ ಒಂದು ಗೌರವವನ್ನು ಸುಮಾರು 27 ವರ್ಷಗಳಿಂದ ಈ ಗ್ರಾಮದಲ್ಲಿ ಜಾತಿ ಮತ ಭೇದವನ್ನು ಬಿಟ್ಟು ರಾಜಕೀಯ ರಹಿತವಾಗಿ ಕೆಲಸ ಮಾಡಿದ್ದೇನೆ. ಪಂಚಾಯತಿ ಒಳಗಡೆ ನನಗೆ ಇವತ್ತು ನಾನು ನೋಡಿದ್ದು, ಪಂಚಾಯತಿ ಒಳಗಡೆ ಮೊಹಮ್ಮದ್ ಮೋಹನ್ ಅಂತ ಬೋರ್ಡಲ್ಲಿ 4 ಸ್ಥಳದಲ್ಲಿದೆ. ಇದು ನನಗೆ ಸಿಕ್ಕಿದ ಭವ್ಯವಾದ ಒಂದು ಸಂಪತ್ತು ಯಾವುದಂತ ಹೇಳಿದರೆ ಆ ಹೆಸರು. ಅದರಲ್ಲಿ 3 ಸಲ ಅಧ್ಯಕ್ಷ ಆದ ಡೇಟು ಇದೆ, 1 ಸಲ ಉಪಾಧ್ಯಕ್ಷ ಆದ ಡೇಟು ಇದೆ, ನನ್ನ ಧರ್ಮಪತ್ನಿಯವರ ಹೆಸರು ಇದೆ, ನನ್ನ ಮಗನ ಹೆಸರು ಇದೆ. ಇದೆಲ್ಲ ಹೆಸರು ಬರಲಿಕ್ಕೆ ಕಾರಣ ನನ್ನ ಗ್ರಾಮದ ಎಲ್ಲ ಜಾತಿ ಧರ್ಮದವರ ಕೊಟ್ಟಂಥ ಆ ಒಂದು ಸಂಪತ್ತು, ಆ ಒಂದು ಕೊಡುಗೆ. ಖಂಡಿತವಾಗಿ ನಿಮ್ಮ ಚಪ್ಪಲೆಯನ್ನು ನಾನು ತಲೆ ಮೇಲಿಟ್ಟು ತಿರುಗಿದರೂ ಅದು ಖಂಡಿತವಾಗಿ ನಿಮ್ಮ ಋಣವನ್ನು ಸಾಧಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಪಾವೂರು ಗ್ರಾಮ ಪಂಚಾಯತ್ ಇವತ್ತು ಒಂದು ನವೀಕರಿತ ಕಟ್ಟಡ, ನಮ್ಮ ಗ್ರಾಮದ ಎಲ್ಲರ ಮನೆ, ಗ್ರಾಮ ಚಾವಡಿ ಯಾವಂತ ಹೇಳಿದರೆ ಗ್ರಾಮ ಪಂಚಾಯತ್. ಈ ಗ್ರಾಮ ಪಂಚಾಯತಿಯನ್ನು ಸುಮಾರು 15 ವರ್ಷಗಳ ಮುಂಚೆ ಈ ಕ್ಷೇತ್ರಕ್ಕೆ 2 ಗ್ರಾಮ ಪಂಚಾಯತ್ ಕಟ್ಟಡ ಬಂದಿತ್ತು. ಕೇವಲ 2 ಗ್ರಾಮ ಪಂಚಾಯತ್ ಕಟ್ಟಡ ಸರ್ಕಾರದಿಂದ. ಅದರಲ್ಲಿ ನಾವು ಹೆಸರೆಯಲಿಕ್ಕೆ ಯಾವುದು ನಂಜಿ ತೋರಿಸಬಾರ್ದು. ಶ್ರೀಮತಿ ಶೋಭಾ ಕರಂದ್ಲಾಲ್ರವರು ಪಂಚಾಯತ್ ರಾಜ್ಯ ಸಚಿವರಾದ ಸಂದರ್ಭದಲ್ಲಿ ಎಲ್ಲ ಶಾಸಕರ ಹತ್ರ ಕೇಳಿದರು 2 ಗ್ರಾಮ ಪಂಚಾಯತ್ಗಳ ಹೆಸರು ಕೊಡಿ ಅಂತ. ಆವಾಗ ನನಗೆ ಸುದ್ದಿ ಸಿಕ್ಕಿತ್ತು. ನಾನು ನಮ್ಮ UT ಖಾದರ್ ಅವರ ಬೆನ್ನ ಹಿಂದೆ ನಿಂತು ಒಂದು ಕಟ್ಟಡ ನಮಗೆ ಕೊಡಲೇಬೇಕು, ಇಲ್ಲಿರುವಂಥ ಅಂಚಿನ ಕಟ್ಟಡ ಬೀಳುವ ಪರಿಸ್ಥಿತಿಯಲ್ಲಿತ್ತು. ನಿಮಗೆ ಗೊತ್ತಾಯ್ತಾ? ಇನ್ನು ಬಿಡಿ. ಅದರಿಂದ ನಾನು ಹಗಲು ರಾತ್ರಿ ಬೆನ್ನು ಬಿಡದೆ ಒಂದು ಪಜೀರ್ ಪಂಚಾಯತಿ ಕೊಟ್ಟರು, ಒಂದು ಪಾವೂರು ಪಂಚಾಯತಿಗೆ 2 ಕಟ್ಟಡ ಕೊಟ್ಟರು. ಆದರೆ ನಿಜವಾಗಲೂ UT ಖಾದರ್ ಅವರ ಈ ಗ್ರಾಮಕ್ಕೆ ಕೊಟ್ಟ ಸಾಧನೆಯನ್ನು ನಾನು ಎಲ್ಲವನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಆವತ್ತು ಸುಮಾರು 18 ಲಕ್ಷ ರೂಪಾಯಿಯ ಒಂದು ಅಂಚಿನ ಕಟ್ಟಡ ಇದ್ದನ್ನು ಸಂಪೂರ್ಣ ಒಡೆದು ಪಾವೂರು ಗ್ರಾಮ ಪಂಚಾಯತ್ ಕಟ್ಟಡವನ್ನು ಮಾಡಿದ್ದೇವೆ. ಅದರ ಮೇಲೆ ಸುವರ್ಣ ಗ್ರಾಮ ಕೊಟ್ಟರು. ಸುವರ್ಣ ಗ್ರಾಮ ಬಂತಂತ ಸುದ್ದಿ ಸಿಕ್ಕಿತ್ತು. 2 ಇಡೀ ಕ್ಷೇತ್ರಕ್ಕೆ 2 ಸುವರ್ಣ ಗ್ರಾಮ. ಆ ಸುವರ್ಣ ಗ್ರಾಮ ನನ್ನ ಗಮನಕ್ಕೆ ಬಂದಾಗ ಯಾವತ್ತೂ ಬೆನ್ನು ಬಿಡದೆ ಆ ಸುವರ್ಣ ಗ್ರಾಮ ಈ ಗ್ರಾಮಕ್ಕೆ ಕೊಡಲೇಬೇಕಂತೇಳಿ ಹಟ್ಟ ಹಿಡಿದು ಸುಮಾರು 1,40,00,000 ರೂಪಾಯಿ ಆ ಸುವರ್ಣ ಗ್ರಾಮ ನಮ್ಮ ಪಾಲಿಗೆ ಬಂತು. ಇದನ್ನೆಲ್ಲ ನಿಮ್ಮ ಸಾಧನೆ ನಾವು ಯಾವತ್ತು ಕೊಂಡಾಡಿದರೂ ಸಾಕಾಗಲಿಕ್ಕಿಲ್ಲ. ಆ ಸುವರ್ಣ ಗ್ರಾಮ ಬಂದಿದ್ದರಿಂದ ಪಾವೂರು ಗ್ರಾಮದ ಅಂಗನವಾಡಿ ಕೇಂದ್ರಗಳು ಇಡೀ ರಾಜ್ಯದಲ್ಲಿ ಒಂದೇ ದಿವಸ 4 ಅಂಗನವಾಡಿ ಕೇಂದ್ರಗಳು ತೆರೆದ ಗ್ರಾಮ ಯಾವುದಂತ ಹೇಳಿದರೆ ಅದು ಪಾವೂರು ಗ್ರಾಮ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದನ್ನು ಸಹ 1,40,00,000 ಕೊಟ್ಟರು. ಸ್ಪೀಕರ್ ಅವರು, ಶಾಸಕರು ಹೇಳಿದ ಮಾತು, ವಾರ್ಡಿನ ಪಂಚಾಯತ್ ಸದಸ್ಯರಲ್ಲಿ ಉದ್ಘಾಟನೆ ಮಾಡಿಸಿ ನಾನು ಬರುವುದಿಲ್ಲ ಅಂತ ಗೌರವ ಕೊಟ್ಟದ್ದು ಪಾವೂರು ಗ್ರಾಮ ಪಂಚಾಯತಿನ ಸದಸ್ಯರು. 4 ವಾರ್ಡಲ್ಲಿ 4 ಅಂಗನವಾಡಿಯನ್ನು ತೆರೀಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅವರ ಹತ್ರನೇ ಉದ್ಘಾಟಿಸಿ ಮಾಡಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಹಲವಾರು ಉದಾಹರಣೆಗಳು ಪಾವೂರು ಗ್ರಾಮ ಪಂಚಾಯತಿಯಲ್ಲಿ 1,000 ರೂಪಾಯಿಗೆ ರಫೀಕ್ ರವರೇ, ಇಕ್ಬಾಲ್ ರವರೇ,
ಸಕೂರ್ರವರೇ, ನಿಮಗೆಲ್ಲ ಗೊತ್ತಿದೆ, ಕೇವಲ 1,000 ರೂಪಾಯಿಗೆ ಮೈಕ್, ಚೇರ್, ವೇದಿಕೆ, ಹಾಲ್ ಸಿಕ್ಕುವಂಥ ಒಂದು ಗ್ರಾಮ ಪಂಚಾಯತ್ ಇದ್ದರೆ ಅದು ಪಾವೂರು ಗ್ರಾಮ ಪಂಚಾಯತಿಯಿಂದ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಕೇವಲ 1,000 ರೂಪಾಯಿಗೆ, ಈ 1,000 ರೂಪಾಯಿಗೆ ಜನಸಾಮಾನ್ಯರಿಗೆ ಹಾಲು ಕೊಟ್ಟ ಅವಕಾಶ ಅದು UT ಖಾದರ್ ಅವರಿಗೆ ಸಲ್ತದೆ. ಅದೇ ರೀತಿ ಸೇವೆ ಕೇಂದ್ರ, ಇನ್ನಿತರ ಹಲವಾರು ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಆಗಿದೆ. ಹಾಗಾಗಿ ನಾವು UT ಫರೀದ್ರು, UT ಖಾದರನ್ನು, ನಿಮ್ಮ ತಂದೆ ಮಕ್ಕಳನ್ನು, ಈ ಗ್ರಾಮದ ಎಲ್ಲ ಸಮಸ್ತ ಜನತೆ ನಾವು ಯಾವತ್ತೂ ಮರೆಯುವ ಪ್ರಶ್ನೆ ಇಲ್ಲ. ಹಾಗಾಗಿ ನಿಮ್ಮ ಚುನಾವಣೆ ಸಂದರ್ಭದಲ್ಲಿ, ಅದರಲ್ಲಿ ನನಗೆ ಏನು ಅಂಜಿಕೆ ಇಲ್ಲ, ನಿಮ್ಮ 5 ಚುನಾವಣೆಯಲ್ಲಿ, ನಿಮ್ಮ ತಂದೆಯ 4 ಚುನಾವಣೆಯಲ್ಲಿ, 9 ಚುನಾವಣೆಯಲ್ಲಿ ಸಹ ಈ ಪ್ರದೇಶದ ಮತದಾರರು ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಅದುವೇ ನಮಗೆ ದೊಡ್ಡ ಸಂಪತ್ತು ಅಂತ ನಾನು ಹೇಳುತ್ತಾ, ನಮ್ಮಲ್ಲಿ ಇವತ್ತು ಸುಮಾರು ತಡವಾಗಿದೆ, ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೇವೆ. ಸ್ಪೀಕರ್ ಅವರು, ನೀವು ನಮ್ಮ ಜೊತೆಯಲ್ಲಿ ಇನ್ನು 1 ಗಂಟೆ ಇರಬೇಕು. ನಮ್ಮ ಗ್ರಾಮಸ್ಥರು ಕೆಲವರ ಹತ್ರ, ನಿಮ್ಮ ಹತ್ರ ಎಲ್ಲ ಮಾತಾಡಲಿಕ್ಕಿದೆ, ಹಿರಿಯರು, ಯುವಕರು. ದಯವಿಟ್ಟು 1 ಗಂಟೆ ವೇದಿಕೆಯಲ್ಲಿದ್ದು ಗ್ರಾಮಕ್ಕೆ ಇಷ್ಟೆಲ್ಲ ರಸ್ತೆ ಕೊಟ್ಟಿದ್ದಾರೆ, ಇಷ್ಟೆಲ್ಲ ಅನುದಾನವನ್ನು ಕೊಟ್ಟಿದ್ದಾರೆ. ಶಾಸಕರ ಬಾಯಲ್ಲಿರುವುದು ಅಲ್ಲಿಯ ಹಿರಿಯರನ್ನು ಕರೆಸಿ ಉದ್ಘಾಟನೆ ಮಾಡಿ ಅಂತ. 224 ಶಾಸಕರು 5 ಲಕ್ಷ, 10 ಲಕ್ಷ, 1 ಲಕ್ಷದ್ದಕ್ಕೂ ಸಹ ಉದ್ಘಾಟನೆ ಮಾಡಬೇಡಿ, ನಾನು ಬರದಂತ ಹೇಳುವಂಥ ಕ್ಷೇತ್ರ ಹಲವಾರು ಇದೆ. ಆದರೆ ಇಷ್ಟು ಕೋಟಿ ಅನುದಾನ ಬಂದರೂ ಊರಿನ ಗಣ್ಯ ಹಿರಿಯರನ್ನು ಕರೆದು ಶಿಲಾನ್ಯಾಸ ಮಾಡಿ ಅಂತ ಹೇಳುವಂಥ ಒಂದು ಶಾಸಕರು ಈ ರಾಜ್ಯದಲ್ಲಿದ್ದಿದೆ, ಅದು UT ಖಾದರ್ ಒಬ್ಬರು ಬಿಟ್ಟು ಬೇರೆ ಯಾರು ನಮಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇವತ್ತು ನಮ್ಮ ಅಭಿವೃದ್ಧಿ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದರು. ನಮಗೆ ಒಂದು ಗ್ರಾಮಕ್ಕೆ ಸುಮಾರು 50 ಕೋಟಿ ಅವರೊಂದು ಕನಸುಂಟು, ಕಲ್ಲಾಪಿನಿಂದ ಸಜಿಪ ತನಕ ರಸ್ತೆ ಮಾಡಬೇಕಂತ. ಆದರೆ 50 ಕೋಟಿ ರೂಪಾಯಿ ಈಗ ಮಂಜೂರು ಮಾಡುವಂಥ ಒಂದು ರಸ್ತೆ, ಅದು ಗ್ರಾಮಸ್ಥರಿಗೆ ಉಪಯೋಗ ಆಗುವುದು ಯಾರಿಗೆ ಅಂತ ಹೇಳಿದರೆ, ಮೊದಲ ಬಾರಿಗೆ ಖಂಡಿತವಾಗಿ 100ಕ್ಕೆ 100% ಅದು ಪಾವೂರು ಗ್ರಾಮದ ಗ್ರಾಮಸ್ಥರಿಗೆ ಮಾತ್ರ ಮೀಸಲು 50 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ. ಕೇವಲ 3-4 ತಿಂಗಳ ಒಳಗೆ ಕೆಲಸ ಪ್ರಾರಂಭವಾಗುತ್ತದೆ. ಕುಡಿಯುವ ನೀರಿನ ಟ್ಯಾಂಕ್ 17 ಗ್ರಾಮ ಪಂಚಾಯತ್ಗಳಲ್ಲಿ, ಪುರಸಭೆ ಅಲ್ಲ, 17 ಗ್ರಾಮ ಪಂಚಾಯತ್ಗಳಲ್ಲಿ 1.25 ಲಕ್ಷ ಲೀಟರಿನ ಟ್ಯಾಂಕ್ ಎಲ್ಲಿ ಅಂತ ಕೇಳಿದರೆ ಅದು ಸಹ ಪಾವೂರು ಗ್ರಾಮದಲ್ಲಿ ಬಹುಗು ಗ್ರಾಮ ಕುಡಿಯುವ ನೀರು ಯೋಜನೆಯಲ್ಲಿ ಆಗ್ತಾ ಉಂಟು. ಇಷ್ಟೆಲ್ಲ ಅನುದಾನ ಕೊಟ್ಟ ನಮ್ಮ UT ಖಾದರ್ ಸರನ್ನು ನಾವು ಏನು ಹೇಳಲಿಕ್ಕೆ ನಾವು ಹೋಗುವುದಿಲ್ಲ. ಹಾಗಾಗಿ ಇನ್ನು ನಮ್ಮ ಕಿಲ್ಲೂರು ಪ್ರದೇಶ, ದೋಟ ಪ್ರದೇಶ, ನಮ್ಮ ಪಾದ ಪ್ರದೇಶ, ನಮ್ಮ ಇನೋಲಿ ಪ್ರದೇಶ, ಕೆಳಗಿನ ಕರೆನವರು, ಖಂಡಿತವಾಗಿ ನೀವು ಇನೋಲಿಯವರು ಇನ್ನು ಡೈರೆಕ್ಟ್ ನೀವು ಮಂಗಳೂರಿಗೆ ಹೋಗುವುದಾದರೆ ಅದು ನೇತ್ರಾವತಿಗೆ ನಮ್ಮ ಮಲಾರ್ ಪದವಿಗೂ ಬರದೇ ಹೋಗುವಂಥ ವ್ಯವಸ್ಥೆಯನ್ನು ಕೇವಲ 1 ವರ್ಷದೊಳಗೆ ನಿಮಗೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಎಲ್ಲ ಗ್ರಾಮಸ್ಥರು, ಈ ಗ್ರಾಮದ ಜನತೆ, ಭಾರತ ಎಲ್ಲಿ ಅಂತ ಹುಡುಕ್ಲಿಕ್ಕೆ ಎಲ್ಲಿಗೂ ಹೋಗಬೇಡಿ. ಜೈ ಭಾರತ ಎಂದು ಹೇಳಿದರೆ ಭಾರತ ಆಗುವುದಿಲ್ಲ. ಆದರೆ ಭಾರತ ಎಲ್ಲಿದೆ ಅಂತ ಹೇಳಿದರೆ ಅದು ಪಾವೂರು ಗ್ರಾಮದಲ್ಲಿ ಭಾರತ ಇದೆ. ಪಾವೂರು ಗ್ರಾಮದ ಸರ್ವ ಜನರು ಭಾರತಕ್ಕೆ, ಸಂವಿಧಾನಕ್ಕೆ ಗೌರವ ಕೊಟ್ಟು ಬದುಕುವಂಥ ಪ್ರತಿಯೊಂದು ಜಾತಿಯವರು ಇದ್ದಾರೆ. ಪಾವೂರು ಗ್ರಾಮ ಪಂಚಾಯತಿ ಒಳಗಡೆ ಭಾರತ ಇದೆ. ಅಲ್ಲಿ ಬಂಟು ಸಮುದಾಯದ ಹೆಸರಿದೆ, ಬಿಲ್ಲವ ಸಮುದಾಯದ ಹೆಸರಿದೆ, ಕ್ರೈಸ್ತ ಸಮುದಾಯದ ಹೆಸರಿದೆ, ಮುಸ್ಲಿಂ ಸಮುದಾಯದ ಹೆಸರಿದೆ, ಗಾಣಿಗ ಸಮಾಜದ ಹೆಸರಿದೆ. ಇಷ್ಟೆಲ್ಲ ಸಮುದಾಯದ ಹೆಸರುಗಳ ಇರುವ ಪಂಚಾಯತ್ ಯಾವುದಂತ ಕೇಳಿದರೆ ನಿಮ್ಮ ಕ್ಷೇತ್ರದಲ್ಲಿ ಖಂಡಿತವಾಗಿ ಪಾವೂರು ಗ್ರಾಮ ಪಂಚಾಯತ್ ಬೋರ್ಡಲ್ಲಿರುವಂಥ ಪ್ರತಿ ಸಮುದಾಯದ ಹೆಸರಿರುವಂಥ ಪಂಚಾಯತ್ ಅದು ಪಾವೂರು ಪಂಚಾಯತ್ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಾವು 223 ಶಾಸಕರು, 150 IAS ಆಫೀಸರ್ಗಳು, 50 IPS ಆಫೀಸರ್ಗಳು, 200 ಚಿಲ್ಲರೆ KS ಅಧಿಕಾರಿಗಳು, ಇಷ್ಟೆಲ್ಲ ಜನರನ್ನು ಕೂರಿಸಿಕೊಂಡು ವಿಧಾನಸಭೆಯಲ್ಲಿ ಆ ಒಂದು ಸಭೆಯನ್ನು ಮುಗಿಸುವಾಗ ಇಡೀ ದೇಶದ ಸಮುದಾಯದ ಎಲ್ಲ ಜನರು ನಿಮ್ಮತ್ತಿಗೆ ಬೊಟ್ಟು ಮಾಡಿ ನೋಡ್ತಾ ಇದ್ದಾರೆ.
223 ಶಾಸಕರಿಗೆ ಜಡ್ಜಿ ಯಾರಂತ ಕೇಳಿದರೆ ಯು ಟಿ ಖಾದರ್ ಅವರು ಜಡ್ಜಿಯಾಗಿ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು, ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಲೆಕ್ಕ ಹಾಕ್ತಾ ಇದ್ದಾರೆ. ನಮ್ಮ ಇಬ್ಬರ ಕ್ಷೇತ್ರಕ್ಕೆ ಇಷ್ಟು ಗ್ರ್ಯಾಂಟ್ ಬಂದಿಲ್ಲ, ಅದು ಬಂದದ್ದು ಯು ಟಿ ಖಾದರ್ ಅವರ ಕ್ಷೇತ್ರಕ್ಕೆ ಬಂದಿದೆ. ಕೇವಲ 20 ನಿಮಿಷದಿಂದ ನಾವೀಗ ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಕೇವಲ 20 ನಿಮಿಷಗಳಿಂದ, ಮುಂಚೆ ನಮಗೆ 60 ನಿಮಿಷ ಬೇಕು ಮಂಗಳೂರಿಗೆ ಹೋಗಲಿಕ್ಕೆ. 20 ನಿಮಿಷದಿಂದ ನೇತ್ರಾವತಿ ಸೇತುವೆ ಮಾಡಿಕೊಟ್ಟಿದ್ದೀರಿ. ಕೇವಲ 10 ನಿಮಿಷದೊಳಗೆ ನಮಗೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗುವಂಥ ವ್ಯವಸ್ಥೆ. ಇದನ್ನೆಲ್ಲ ನಾನು ಹೇಳುವುದಾದರೆ ಒಂದು ದಿವಸ ಸಾಕಾಗಲಿಕ್ಕಿಲ್ಲ. ಹಾಗಾಗಿ ನಮ್ಮ ಸ್ಪೀಕರ್ರವರನ್ನು ನಿಮ್ಮನ್ನು ಎಷ್ಟು ಕೊಂಡಾಟಿದರೂ ಸಾಕಾಗಲಿಕ್ಕಿಲ್ಲ. ನನ್ನ ಗ್ರಾಮದ ಎಲ್ಲ ಗ್ರಾಮಸ್ಥರು ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದೀರಿ. ನಿಮ್ಮನ್ನು ಯಾವ ರೀತಿ ಅಭಿನಂದನೆ ಮಾಡಬೇಕಂತ ನಮಗೆ ಗೊತ್ತಾಗೋದಿಲ್ಲ. ನೀವು ಬೇಸರಿಸಬೇಡಿ, ಎಲ್ಲರಿಗೆ ಸಾಲ ಹಾಕಿದ್ದಾರೆ. ಆದರೆ ನಿಮಗೆ ಹಾಕುವಂಥ ಸಾಲು ನಮ್ಮ ಅಂತರಂಗದ ಸಾಲು ನಿಮಗೆ ನಾನು ಅರ್ಪಣೆ ಮಾಡುತ್ತೇನೆ. ನನ್ನ ಮನಸ್ಸಿನ ಮಾತು ಮನಸ್ಸು ಒಂದಾದರೆ ಮಾತ್ರ ಸಮಾಜ ಸುಧಾರಣೆ ಆಗ್ತದೆ. ಹಾಗಾಗಿ ನನ್ನ ಎಲ್ಲ ಗ್ರಾಮದ ಗ್ರಾಮಸ್ಥರಿಗೆ ನಿಮಗೆ ನಾನು ಅಂತರಾಂಗದ ಸಾಲು ಹಾಕಿ ಸನ್ಮಾನಿಸಿ, ಗ್ರಾಮದ ಎಲ್ಲ ಗ್ರಾಮಸ್ಥರನ್ನು ವಂದಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಎಲ್ಲ ಪಂಚಾಯತಿನ ಸದಸ್ಯರುಗಳು ಭಾಳಷ್ಟು ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಸಹ ಅಭಿನಂದಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ನಿತಿನ್ರವರು. ಈಗ ಪಂಚಾಯತ್ ಕಟ್ಟಡ ಉದ್ಘಾಟನೆ ಆಗಿದೆ. ಆದರೆ ಯಾರ ಧೈರ್ಯದಿಂದ ಅದು ಕೆಲಸ ಮಾಡಿದೆ ಅಂತ ಕೇಳಿದರೆ ಕೇವಲ 2 ಲಕ್ಷ ರೂಪಾಯಿ ಮಾತ್ರ ಗುತ್ತಿಗೆದಾರಿ ಕೊಟ್ಟಿದ್ದು. ಸುಮಾರು 12 ಲಕ್ಷ ರೂಪಾಯಿ ನಾವು ಮತ್ತು ಅಧ್ಯಕ್ಷರು ಹೋಗಿ ಹೇಳಿದಾಗ, ಯಾವ ಮಾಡಲ್ ಬೇಕಾದರೆ ಮಾಡಿ, ಅನುದಾನ ನಾನು ಇಡ್ತೇನೆ ಅಂತ ಹೇಳಿದ ಯು ಟಿ ಖಾದರ್ ಅವರ ಧೈರ್ಯದಿಂದ ಇದನ್ನು ಮಾಡಿಸಿದ್ದು ಹೊರಸು ಗುತ್ತಿಗೆದಾರರಿಗೆ ಒಂದೇ 1 ರೂಪಾಯಿ ಪಾವತಿ ಮಾಡಿಲ್ಲ. ಅದೆಲ್ಲ ಹಣ ಇನ್ನು ಈ ಸ್ಪೀಕರ್ ಅವರು ಕೊಡುವಂಥ ವ್ಯವಸ್ಥೆ. ಹಾಗಾಗಿ ನಮ್ಮ ಮಾಜಿ ಪಂಚಾಯತಿನ ಅಧ್ಯಕ್ಷರುಗಳು, ಮಾಜಿ ಪಂಚಾಯತಿನ ಸದಸ್ಯರುಗಳು, ಹಿರಿಯರು ಎಲ್ಲ ಇಲ್ಲಿದ್ದೀರಿ. ಹಾಗಾಗಿ ನಮ್ಮ ಪಂಚಾಯತಿನ ಸದಸ್ಯರು ಹಲವು ಬಾರಿ ಕೆಲಸ ಮಾಡಿದ್ದಾರೆ. ನಮ್ಮ ಪಂಚಾಯತಿನಲ್ಲಿ ಎಲ್ಲ ಮುಂದಿನ ಅಧ್ಯಕ್ಷರುಗಳು ಭಾಳಷ್ಟು ಕಷ್ಟಪಟ್ಟು ದುಡಿದಿದ್ದಾರೆ. ಯಾರ ಹೆಸರು ಕಳಂಕ ಬರದ ರೀತಿಯಲ್ಲಿ ಯಾವುದೇ ರಾಜಕೀಯ ಪಕ್ಷದ ಅಧ್ಯಕ್ಷರಾಗಲಿ, ಇಲ್ಲಿ ಕಮರ್ನಿಸರ್ ಇದ್ದಾರೆ, 2.5 ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಗೆ ಬೇಕಾದಷ್ಟು. ಅಲ್ಲಿ ಫಿರೋಜ್ರವರಿಲ್ಲ, ಇಲ್ಲಿ ಬಾಬು ಪೂಜಾರಿ ಅವರು, ಭುಜಂಗ ಶೆಟ್ಟರವರು, ಹಮೀದ್ರವರು, ಶ್ರೀಮತಿ ಸುಗುಣರವರು, ಇನೋಲಿ ಖಾದರ್ ಅವರು, ಹಲವಾರು ಅಧ್ಯಕ್ಷರು ಕೆಲಸ ಮಾಡಿದ್ದಾರೆ. ಆದರೂ ಯಾರಿಗೆ ನೋವಾಗದ ರೀತಿಯಲ್ಲಿ, ಯಾರಿಗೆ ಕೈ ಚಾಚದ ಕೆಲಸ ಮಾಡಿದ ಅಧ್ಯಕ್ಷರುಗಳು ನಮ್ಮ ಗ್ರಾಮದಲ್ಲಿ ಇದ್ದಾರಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಗ್ರಾಮದ ಎಲ್ಲರನ್ನು ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಪಾವೂರ್ ಗ್ರಾಮ ಪಂಚಾಯತ್.